ಟಾಪ್ ರಿಚ್ ಯಾರಿದ್ದಾರೆ ಇವತ್ತು ಇರಾನ್ ಇದೆಯಲ್ಲ, ಒಂದು ಕಾಲದಲ್ಲಿ ಎಲ್ಲ ಇರಾನ್ ಹುಡುಗರುಗಳೆಲ್ಲ ಇಲ್ಲೇ ಓದ್ತಾ ಇದ್ರು. ಇರಾನ್ ಸ್ಟೂಡೆಂಟ್ಸ್ ಇಷ್ಟು, ಐ ಥಿಂಕ್ ಸುರೇಶ್ ಕುಮಾರ್ ಗೊತ್ತಿದೆ, ಇರಾನ್ ಹೆಚ್ಚು ಕಮ್ಮಿ ಒಂದೊಂದು ಇರಾನಿ ಸ್ಟೂಡೆಂಟ್ಸ್ 500,000 ಜನ ಇಲ್ಲಿ ಬಂದು ರಾಮಯ್ಯ ಕಾಲೇಜು ಬೇರೆ ಕಾಲೇಜು, ಈಗ ನಮ್ಮ JSW ಮಹೇಂದ್ರ ಅವರೆಲ್ಲ ಹುಡುಗರುಗಳೆಲ್ಲ ಅವರೆಲ್ಲ ಮಕ್ಕಳುಗಳನ್ನೆಲ್ಲ ಬೆಂಗಳೂರಿಗೆ ಇಂಜಿನಿಯರಿಂಗ್ ಕಾಲೇಜ್ ಓದ್ತಾ ಇದ್ರು. ರಾಮಯ್ಯ ಕಾಲೇಜಲ್ಲಿ ನಮ್ಮ ಜಿಂದಾಲ್ ಇವತ್ತು ಏನು ದೊಡ್ಡ ಫ್ಯಾಕ್ಟರಿ ಇದೆ, ದೇ ಸ್ಟಡಿಡ್ ಹಿಯರ್. 2 ವಾರ ಇಲ್ಲಿ 250 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, 70 ಮೆಡಿಕಲ್ ಕಾಲೇಜ್. ನೇಪಾಳ ಪ್ರೈಮ್ ಮಿನಿಸ್ಟರ್ ಇಲ್ಲೇ ಅವ್ರ ಮನೆ ಬಂಗ್ಲೋ ಗಿಂಗ್ಲೋ ಎಲ್ಲ ಇಲ್ಲೇ ಇದೆ, ನಮ್ಮ ಕನಿಂಗ್ಹ್ಯಾಮ್ ರೋಡಲ್ಲೆಲ್ಲ ಅವ್ರದ್ದು ಮನೆಗಿನೆಗಳೆಲ್ಲ. ಸೊ ಎಲ್ಲ ಇತ್ತು. 250 ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಸ್, 70 ಮೆಡಿಕಲ್ ಕಾಲೇಜ್ ಇಡೀ ದೇಶದ ಎಲ್ಲೂ ಇಲ್ಲ. 1,000 ಅಶ್ವಥ್ ನಾರಾಯಣ್ ಗೊತ್ತಿದೆ, ಹೆಲ್ತ್ ಮಿನಿಸ್ಟರ್ ಆಗಿದ್ರು, 13,940 ಡಾಕ್ಟರ್ಸ್ ನ ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದ್ದಾರೆ ಅವರೆಲ್ಲ? ದಿ ಕ್ರೀಮ್ ಆಫ್ ದಿಸ್ ಟ್ಯಾಲೆಂಟ್ ಹೊರಗಡೆ ಹೋಗ್ತಾ ಇದೆ. ಅಮೆರಿಕ ಹೋಗ್ತಾ ಇದೆ, ಲಂಡನ್ ಹೋಗ್ತಾ ಇದೆ, ಆಸ್ಟ್ರೇಲಿಯಾ ಹೋಗ್ತಾ ಇದೆ, ಎಲ್ಲ ಹೋಗ್ತಾ ಇದೆ. ಇಲ್ಲೂ ಒಂದಷ್ಟು ಜನ 50-60% ಇಲ್ಲೂ ಉಳ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಇಲ್ಲಿ ಓದಿರೋರೆ. ನಾನು ನೆದರ್ಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ಹಿಂದೆ ಯಾವಾಗ ಒಂದ್ಸತಿ ಪೋಲೆಂಡ್ ಪ್ರೈಮ್ ಮಿನಿಸ್ಟರ್ ಜೊತೆ ಗವರ್ನರ್ ಜೊತೆ ಒಂದು ಡಿನ್ನರ್ ಇತ್ತು. ಕೇಳಿದೆ, ವಾಟ್ ಮೇಡ್ ಯು ಟು ಬ್ಯಾಂಗ್ಳೂರ್ ಅಂತ. ಅವರು ಸಿಲಿಕಾನ್ ವ್ಯಾಲಿಗೆ ಹೋದ್ರಂತೆ. ಸಿಲಿಕಾನ್ ವ್ಯಾಲಿಗೆ ಹೋದಾಗ ಅಲ್ಲಿ ನೋಡಿದ್ರಂತೆ, ಎಲ್ಲ ನೋಡ್ಕೊಂಡು ಬಂದ್ರೆ ಕೊನೆಗೆ ಅವ್ರ ಟೀಮ್ನೆಲ್ಲ ಬಿಟ್ರಂತೆ. ಕೊನೆಗೆ 2ನೇ ದಿನಕ್ಕೆ 3ನೇ ದಿನಕ್ಕೆ ನೋಡಿದ್ರೆ 3ರಲ್ಲಿ 2 ಎಲ್ಲಿಯವರು ಅಂದ್ರೆ ಬೆಂಗಳೂರು ಅಂತ. ಸೊ ಯಾಕೆ ಅಲ್ಲಿ ಮಾಡೋದು ಅಂದ್ಬಿಟ್ಟು ಬಂದು ಇಲ್ಲಿ ವಿಪ್ರೋತವು ಇನ್ಫೋಸಿಸ್ ಜೊತೆ ಬೇರೆ ಜೊತೆ ಎಲ್ಲ ಬಂದು ಇಲ್ಲೇ ಬಿಸ್ನೆಸ್ ಮಾಡಿ ನಮ್ಗೆ 40% ದುಡ್ಡು ಉಳಿತು ಅಂತ ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ. ಹಂಗೆ ಇಲ್ಲಿ ನಮ್ಮ ಮಕ್ಕಳು ದೇ ಆರ್ ವೆರಿ ಕೇಪಬಲ್, ವೆರಿ ಟ್ಯಾಲೆಂಟೆಡ್. ಅವ್ರು ಹೇಳ್ದಂಗೆ ಅವತ್ತಿನ ಕಾಲದಲ್ಲಿ ಇನ್ಕ್ಲೂಡಿಂಗ್ ಈಗ ಮೊನ್ನೆ ಜಡ್ಜಸ್ ಎಲ್ಲ ಇಲ್ಲಿಗೆ ಬಂದಿದ್ರು. ನ್ಯಾಷನಲ್ ಲಾ ಸ್ಕೂಲ್ ಇಲ್ಲೇ ಫಸ್ಟ್ ನ್ಯಾಷನಲ್ ಲಾ ಸ್ಕೂಲ್ ಆಯ್ತು. ಇಸ್ರೋ ಯಾಕೆ ಇಲ್ಲೇ ಆಯ್ತು? ಇಲ್ಲೇ ನಿಮಾನ್ಸ್ ಯಾಕಾಯ್ತು? ಇಲ್ಲೇ HMT ಯಾಕಾಯ್ತು? ಇಲ್ಲೇ ITI ಯಾಕಾಯ್ತು? ಬೇರೆಲ್ಲೂ ಒಂದೊಂದು ಪಾರ್ಟ್ ಇತ್ತು. ಬಟ್ ಇಲ್ಲಿ ಆವತ್ತಿನ ಕಾಲದಲ್ಲಿ ನಮ್ಮ ದಿನೇಶ್ ಅವರು ಹೇಳ್ದಂಗೆ ದಿ ಬೇಸಿಕ್ ಫೌಂಡೇಶನ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ POCs ನಡೆದಿದ್ದು ಇಲ್ಲಿ. ಸೊ ಅದರಿಂದ ಇವತ್ತು ಬೆಂಗಳೂರೆಲ್ಲ ಬೆಳ್ಕೊಂಡು ಬಂದಿದೆ. ಇದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಇದನ್ನ ಏನಾರು ಮಾಡಿ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಂತ